ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಪ್ರಕಟಣೆ 3ನೇ ಅಧ್ಯಾಯ 17ನೇ ವಾಕ್ಯ. ಈ ಮಾತು ದೇವರಾತ್ಮನು ಲವೋದಿಕೆ ಸಭೆಗೆ ಹೇಳಿದಂತ ಮಾತಾಗಿದೆ. ಏನೆಂದರೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. ಹೌದು ಪ್ರಿಯರೇ, ಅನೇಕರು ತಮ್ಮನ್ನು ತಾವೇ ವಂಚಿಸಿಕೊಳ್ಳುವವರಾಗಿದ್ದಾರೆ. ಏನೆಂದರೆ, ನಾನು ಐಶ್ವರ್ಯವಂತನಾಗಿದ್ದೇನೆ, ಯಾವ ಕೊರತೆಯೂ ಇಲ್ಲ, ದೇವರ ಆಶೀರ್ವಾದ, ದೇವರ ಹಸ್ತ ನನ್ನ ಮೇಲಿದೆ ಅಂತ ತಿಳ್ಕೊಂಡಿರ್ತಾರೆ. ಸೈತಾನನು ಆಶೀರ್ವದಿಸುವವನಾಗಿದ್ದಾನೆ. ಆದ್ದರಿಂದ ಬೆತ್ತಲೆಯಾಗಿ ಜೀವಿಸುವವರಾಗಿರ್ತಾರೆ, ಕುರುಡರಾಗಿರ್ತಾರೆ, ಬಟ್ಟೆ ಇಲ್ಲದವರಾಗಿರ್ತಾರೆ. ಅವರು ಒಂದು ಕ್ಷಣ ಪರಿಶೋಧಿಸಿಕೊಂಡ್ರೆ ಸಾಕು, ನಾನು ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಿದೆ, ಯಾವ ರೀತಿ ಹಣ ನನ್ನ ಬಳಿ ಬಂತು ಅಂತ ತಿಳ್ಕೊಂಡ್ರೆ ಸಾಕು, ಅದೇ ಸಾಕ್ಷಿ ಕೊಡುವಂತದ್ದಾಗಿದೆ. ಯಾಕಂದ್ರೆ ಹಣದಾಸೆಯು ಸಕಲ ವಿಧವಾದ ದುಃಖಕ್ಕೆ ಮೂಲವಾಗಿದೆ ಪ್ರಿಯರೇ. ಮತ್ತು ಒಬ್ಬನು ದೇವರನ್ನು ಧನವನ್ನು ಸೇವಿಸಲಾರನು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಆದ್ದರಿಂದ ಎಚ್ಚರಿಕೆಯಾಗಿರಿ, ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿರಿ, ಆತನನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ನಿಮಗಿರುವ ಆಶೀರ್ವಾದವು ಪರಲೋಕದಲ್ಲಿ